ರಾಜಕೀಯದ ಬಗ್ಗೆ ಸಾಕಷ್ಟು ಟೀಕೆಗಳು ಈಗ ವ್ಯಕ್ತವಾಗ್ತಾ ಇದೆ. ಆ ಬಗ್ಗೆ ಕೂಡ ಮಾತನಾಡಿದ್ದಾರೆ ಗೌಡ್ರು. ಕುಟುಂಬ ರಾಜಕಾರಣದಿಂದ ದೂರ ಉಳಿಯೋ ಪ್ರಯತ್ನ ಅಂತ ಮಾತಲ್ಲಿ ಹೇಳ್ತಾರೆ ಹೊರತು ನಡ್ಕೊಳ್ತಾ ಇರೋದು ಅದೇ ಅನ್ನುವಂತ ಮಾತುಗಳು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆಯಲ್ಲ. ನೋಡಿ, ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಹೇಳ್ಬಿಡಿ ನೋಡೋಣ. ನೀವು ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳಿ, ರಾಜ್ಯ ಮಟ್ಟದಲ್ಲಿ ತಗೊಳ್ಳಿ. ಬಿಜೆಪಿಯಲ್ಲಿ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಇಲ್ವಾ, ಜೆಡಿಎಸ್ ಅಲ್ಲಿ ಮಾತ್ರ ಯಾಕೆ ಯಾವಾಗ್ಲೂ ಕುಟುಂಬ ರಾಜಕಾರಣ ಅಂತ ಹೇಳ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಾಜ್ಯದ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಬಹುಶಃ ಯಡಿಯೂರಪ್ಪನ ಮಕ್ಕಳು, ಈಶ್ವರಪ್ಪನ ಮಕ್ಕಳು. ನೀವೇ ನೋಡ್ಕೊಳ್ಳಿ, ಸಿದ್ದರಾಮಯ್ಯನವ್ರನ್ನ ತಗೊಳ್ಳಿ, ಮತ್ತೆ ನಮ್ಮ ಖರ್ಗೆ ಸಾಹೇಬ್ರನ್ನ ತಗೊಳ್ಳಿ, ಯಾರು ಬೇಕಾದ್ರೂ ತಗೊಳ್ಳಿ. ನಾನ್ ಹೇಳೋದು ಇಷ್ಟೇ, ನಾನ್ ಪಟ್ಟಿಯನ್ನು ಕೊಡಬಲ್ಲೆ. ಇಡೀ ರಾಷ್ಟ್ರದಲ್ಲಿ ನೀವು ಯಾವುದೇ ಪ್ರಾದೇಶಿಕ ಪಕ್ಷ ತಗೊಳ್ಳಿ, ರಾಜ್ಯ ಮತ್ತೆ ಮಾತನಾಡಿಸ್ತೀನಿ ಶರವಣ ಅವರೇ. ಹಾಗೆ ಲೈನ್ ನಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಹಾಸನ ಶಾಸಕ ಪ್ರೀತಂ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರೀತಂ ಗೌಡ ಅವರೇ. ಪ್ರೀತಂ ಗೌಡ ಅವರೇ, ಇವತ್ತು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಇಡೀ ಕುಟುಂಬ ಕಾರ್ಯಕರ್ತರೆಲ್ಲ ಕಣ್ಣೀರ್ ಹಾಕಿದ್ದಾರೆ. ಏನು ಇದರ ಹಿಂದೆ ಏನು ಲೆಕ್ಕಾಚಾರ ಇರ್ಬೋದು ಅಂತ ತಮಗನ್ಸುತ್ತೆ? ಮೇಡಮ್, ಒಂದು ದೇಶದ ಯೋಧರು ಗಡಿ ಕಾಯ್ಬೇಕಾದ್ರೆ ಪುಲ್ವಾಮಾದಲ್ಲಿ ಏನೋ ಒಂದು ಹೋಗ್ತಾ ಇತ್ತು ಗಾಡಿಗಳು, ಅದನ್ನ ಆದಾಗ 40ಕ್ಕೂ ಹೆಚ್ಚು ಯೋಧರು ತೀರ್ಕೊಂಡ್ರು. ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ ಮೋರ್ ದನ್ 500 ಫಾರ್ಮರ್ಸ್ ಸೂಸೈಡ್ ಕಮಿಟ್ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಕುಟುಂಬ ವರ್ಗ ಕಣ್ಣೀರ್ ಹಾಕಿಲ್ಲ. ಅಂದ್ರೆ ಜನಸಾಮಾನ್ಯರಿಗಾಗ್ಲಿ ರೈತರಿಗಾಗ್ಲಿ ದೇಶದ ಯೋಧರು ಪ್ರಾಣ ದೇಶಕ್ಕೋಸ್ಕರ ತೆತ್ತಾಗ್ಲೂ ಕಣ್ಣೀರ್ ಹಾಕಲ್ಲ. ಈಗ ಯಾವ ಕೆಲ್ಸಕ್ಕೆ ಕಣ್ಣೀರ್ ಹಾಕ್ತಿದ್ದಾರೆ ಅನ್ನೋದು ಜನಸಾಮಾನ್ಯರು ಕೇಳ್ತಾರೆ. ಈಗ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಭಾವನಾತ್ಮಕವಾಗಿ ಮಾತಾಡೋದು ಸರಿ ಇದೆ, ಅವ್ರು ಮಾತಾಡೋದು ಸರಿ ಇರುತ್ತೆ. ಆದ್ರೆ ನಾನು ಟಿವಿಲಿ ನೋಡ್ತಾ ಇದ್ದೆ, ಇದೊಂದು ಡ್ರಾಮಾ ಕಂಪ್ನಿ ಟೈಪ್, ಒಬ್ರಿಂದ ಒಬ್ರು ನಾನು ಈಗ ಆಕ್ಷನ್ ಹೇಳ್ತೀನಿ, ನೆಕ್ಸ್ಟ್ ನೀವ್ ಈ ತರ ಮಾಡ್ಬೇಕು, ನೀವು ನೆಕ್ಸ್ಟ್ ಈ ತರ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಬಹಳ ಬಾಲಿಶವಾಗಿದೆ. ಗೌಡ್ರಿಗೆ ಸನ್ಮಾನ್ಯ ಪ್ರೀತಂ ಗೌಡ್ರು ಶಾಸಕರು ಏನಿದ್ದಾರೆ, ಅವ್ರು ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅವರ ಸಂಭಾಷಣೆನ ಇಡೀ ರಾಷ್ಟ್ರದ ಜನ ಗೌರವಿಸಿದ್ದಾರೆ. ಅವ್ರು ಯಾವ ತರ ರಾಜಕೀಯ ಮಾಡಿದ್ದಾರೆ, ಯಾವ ತರ ಅಧಿಕೃತವಾಗಿ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಇರತಕ್ಕಂಥ ಸರ್ಕಾರವನ್ನ ಕೆಡವಕ್ಕೋಸ್ಕರ ಯಾವ ತರ ಮಾಡಿದ್ದಾರೆ ಗೊತ್ತಿದೆ. ಕೇಳಿ ಶರವಣ ಅವರೇ, ನಾನು ಕೂತಿ ಆ ವಿಷಯ ಇನ್ನೊಂದಿನ ಟಿವಿಲಿ ಕೂತ್ ಡಿಬೇಟ್ ಮಾಡೋಣ. ಇವತ್ತೇನ್ ವಿಷಯಕ್ಕೆ ಕರೆದಿದ್ದಾರೆ ಆ ವಿಷಯ ಮಾತಾಡಿ, ನೀವು ಗೌರವವಾಗಿ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ನೀನು ಉಳಿದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಫ್ರೀಯಾಗಿ ಬನ್ನಿ, ನಾನು ಫ್ರೀಯಾಗಿ ಬರ್ತೀನಿ. ಈಗ ರೈತರು ಸತ್ತಾಗ ಯೋಧರು ಸತ್ತಾಗ ಇವರೆಲ್ಲರೂ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇದ್ದಂತವ್ರು. ಯಾರು ಒಬ್ರು ಕಣ್ಣೀರ್ ಹಾಕಿರೋ ತೋರ್ಸ್ರಿ ಶರವಣ ಅವ್ರೆ. ಡ್ರಾಮಾ ಕಂಪನಿ ಓಪನ್ ಮಾಡ್ಕೊಂಡು ಕರ್ನಾಟಕ ಅವರು ಸನ್ಮಾನ್ಯ ದೇವೇಗೌಡರು ಯಾರು ಮಾತಾಡ್ತಾ ಇಲ್ಲ ದೊಡ್ಡವ್ರ ಬಗ್ಗೆ. ದೇವೇಗೌಡರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಕಾವೇರಿ ಹೋರಾಟಕ್ಕೋಸ್ಕರ ನನ್ನ ರೈತ ಇವತ್ತು ಕಂಗಾಲಾಗಿದ್ದಾನೆ, ರೈತನಿಗೆ ಎಷ್ಟು ಸಂಕಷ್ಟದಲ್ಲಿದ್ದಾನೆ, ಬೆಂಗಳೂರು ನಗರ ಜನರಿಗೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಅಂತೇಳಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಕೂತ್ಕೊಂಡು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಿದ್ರಲ್ಲ ಸ್ವಾಮಿ, ಅದು ನಿಮ್ ಕಣ್ಣು ಕಾಣ್ತಿಲ್ವಾ? ಆವಾಗ ಕಣ್ಣೀರ್ ಹಾಕಿಲ್ವಾ? ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಕಣ್ಣೀರ್ ಹಾಕಿಲ್ವಾ? ದೇವೇಗೌಡರ ಬಗ್ಗೆ ವಿಷಯನೇ ಇಲ್ಲ. ದೇವೇಗೌಡರಿಗೆ ವಿಶೇಷವಾದ ಗೌರವ ಇದೆ, ಅವ್ರದ್ದು ಕೊಡುಗೆ ಇದೆ. ಶರವಣ ಅವರೇ, ಅವರು ಕಣ್ಣೀರ್ ಹಾಕಿದ್ರೆ ನಿಮ್ ಗೌರವ ಕೊಟ್ಟಿಲ್ವಾ ಅಂತ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೌದು ಶರವಣ ಅವರೇ, ನೀವ್ ಹೇಳಿದ್ 100% ಸತ್ಯ ಇದೆ. ದೇವೇಗೌಡರು ಹೋರಾಟಗಾರರು, ಅವ್ರ ಕೊಡುಗೆ ಇದೆ, ಅವ್ರ ಕಣ್ಣೀರ್ ಹಾಕಿ ಸರಿ ಇದೆ. ಯಾಕಂದ್ರೆ ಅವ್ರ ಹಾಸನ ಲೋಕಸಭಾ ಕ್ಷೇತ್ರ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೊಂದು ಭಾವನಾತ್ಮಕವಾದ ಸಂಬಂಧ ಇದೆ. ನಾನು ಅದನ್ನ ಮಾತಾಡ್ತಾ ಇಲ್ಲ. ಅವ್ರು ಹಿರಿಯರಿದ್ದಾರೆ, ದೇವೇಗೌಡರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳಿದ್ದು ಮನೆ ಬಂದು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ಅಳೋದನ್ನ ಟಿವಿಲಿ ನೋಡ್ತಾ ಇದ್ದೀರಿ, ಅದು ಸ್ವಲ್ಪ ಜಾಸ್ತಿ ಆಯ್ತು. ಜನರಿಗೆ ವಾಸ್ತವಾಂಶಕ್ಕೆ ಬಹಳ ಹತ್ತಿರವಾಗಿರ್ಬೇಕು. ಇದು ದೇಶದ ಚುನಾವಣೆ, ಕಣ್ಣೀರ್ ಮೂಲಕ ಮತ ಗಳಿಸಬಹುದು ಅಂತ ಏನಾದ್ರು ಭ್ರಮೆಯಲ್ಲಿದ್ರೆ ಭ್ರಮೆಯಿಂದ ಹೊರಗ್ ಬರ್ಲಿ ಅಂತ ಹೇಳಿ. ನೀವು ಏನ್ ಹೇಳಿದ್ದು ಡ್ರಾಮಾ ಕಂಪನಿ ಅಂತ ಹೇಳಿದ್ರಿ. ಇವತ್ತು ಕಣ್ಣೀರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಒಬ್ಬ ಮಾನವೀಯ ದೃಷ್ಟಿಯಿಂದ ನೋಡಿ ಸ್ವಾಮಿ, ರಾಜಕಾರಣ ಪಕ್ಕಕ್ಕಿಡಿ. ಚುನಾವಣೆ ಬಂದ ತಕ್ಷಣ ಯಾಕೆ ಭಾವನಾತ್ಮಕ ಬರುತ್ತೆ? ಕಾವೇರಿ ಹೋರಾಟ ಮಾಡಿ 25-30 ವರ್ಷ ಆಗಿದೆ. 25 ದಿನ ಚುನಾವಣೆ ಇದ್ದಾಗ ಯಾಕೆ ಜ್ಞಾಪಕ ಆಗುತ್ತೆ? ಬಹುಶಃ ಚುನಾವಣೆ ಇದ್ದಾಗ ಯಾಕೆ ಜ್ಞಾಪಕ ಆಗುತ್ತೆ? ಈ ರಾಜ್ಯಕ್ಕೆ
ಕಲಂಕರಹಿತ ಒಬ್ಬ ಪ್ರಧಾನಮಂತ್ರಿ 10 ತಿಂಗಳಲ್ಲಿ ತನ್ನ ಅವ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ದೇವೇಗೌಡರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ನಾನು ಮಾತಾಡ್ತಾ ಇರೋದು ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಚಂದ್ರಪಟ್ಟಣದ ಬಾಲಕೃಷ್ಣ ಅವ್ರು ಮಾತಾಡ್ತಾರೆ. ಅಧಿಕಾರಕ್ಕೋಸ್ಕರ ಅನ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಮುಂದುವರಿಸಬಹುದಾಯ್ತು. ಆ ಕೆಲಸ ಮಾಡಿಲ್ಲ. ಇವತ್ತು ಯಾವ್ದೋ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಿ, ಅದೇ ಸೆಂಟೆನ್ಸ್ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀರಿ. ಇಲ್ಲಿ ಪ್ರಸ್ತುತ ಟಿವಿಲಿ ಮಾತಾಡ್ತಿರೋ ವಿಷಯ ಜನ ಉತ್ತರ ಕೊಡ್ತಾರೆ. ನಿಮ್ಮ ಹೇಳಿಕೆಗಳನ್ನ ಜನನು ನೋಡ್ತಾ ಇದ್ದಾರೆ. ರಾಜ್ಯದ ಜನ ಅವರು ಉತ್ತರ ಕೊಡ್ತಾರೆ. ಬಹುಶಃ ಇದಕ್ಕೆ ಬಣ್ಣ ಕಟ್ಟುವಂತ ಕೆಲಸವನ್ನ ದಯಮಾಡಿ ಮುಂದಿನ ತಿಂಗಳು 18ನೇ ತಾರೀಕು ಚುನಾವಣೆ ನಡೆಯುತ್ತೆ. ಇನ್ನು 60 ದಿನ 70 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಸಮಾಧಾನವಾಗಿರಿ ಶರವಣ ಅವರೇ. ನೋಡೋಣ ಪ್ರೀತಮ್ ಗೌಡ್ರೆ, ಅದನ್ನು ನೋಡೋಣ. ಆಯ್ತು, ಖಂಡಿತ ಅದನ್ನು ನೋಡೋಣ. ಜನ ಏನ್ ತೀರ್ಪು ಕೊಡ್ತಾರೆ ಅದನ್ನು ನೋಡೋಣ. ಬಹುಶಃ ನಿಮ್ಮ ಒಂದು ಹೇಳಿಕೆಯನ್ನು ಗಮನಿಸಿದ್ದಾರೆ, ನಾನ್ ಹೇಳಿರೋದನ್ನು ಗಮನಿಸಿದ್ದಾರೆ. ಜನ ಏನ್ ತೀರ್ಪು ಕೊಡ್ತಾರೆ ಹೇಳ್ತಾ ಇದೀನಲ್ಲ, ರೈತರ ಪರವಾಗಿ ಯೋಧರ ಬಗ್ಗೆ ಒಂದಿನ ಕಣ್ಣೀರ್ ಹಾಕ್ತಾ ಇರೋರು ಮೊಮ್ಮಗ ವಾಪಸ್ ಬರ್ತಿದ್ದಾನೆ ಎಂದಾಗ ರೇವಣ್ಣ ಅವ್ರು ಹೇಳೋದು, ಭವಾನಿ ರೇವಣ್ಣ ಅವ್ರು ಹೇಳೋದು, ಏನಿದು ಜನನ ಅನ್ಕೊಂಡಿದ್ದೀರಾ ನೀವು? ಯೋಧರ ಬಗ್ಗೆ, ರೈತರ ಬಗ್ಗೆ, ಸಂಕಷ್ಟದಲ್ಲಿ ಇರತಕ್ಕಂಥವ್ರ ಬಗ್ಗೆ ರೈತರು ಆತ್ಮಹತ್ಯೆ ಆದಾಗ ಯಾವಾಗ ಕಣ್ಣೀರ್ ಹಾಕಿದ್ದಾರೆ ಹೇಳಿ? ಈ ನಾಡಿನ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ನಿಮ್ಮಿಂದ ನಮ್ಗೆ ಸರ್ಟಿಫಿಕೇಟ್ ಬೇಕಿಲ್ಲ. ನಾನ್ ಸರ್ಟಿಫಿಕೇಟ್ ಕೊಡ್ತಿಲ್ಲ. ಜನಸಾಮಾನ್ಯರು ಕೇಳೋ ಪ್ರಶ್ನೆ ನಾನು ಫೋನ್ ಮಾಡಿ ಕೇಳಿದ್ರೆ ಟಿವಿ ಮಾಧ್ಯಮದವರು ಗೊತ್ತಿದೆ. ಅದರಿಂದ ಬಹುಶಃ ಬಣ್ಣ ಕಟ್ಟೋದನ್ನ ಬಿಡಿ. ಓಕೆ, ಥ್ಯಾಂಕ್ ಯು ಶರವಣ ಅವರೇ. ಥ್ಯಾಂಕ್ ಯು ಪ್ರೀತಮ್ ಗೌಡ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.